ಸೊ ಹಾಯ್ ಹಲೋ ನಮಸ್ಕಾರ, ಎಲ್ಲ ಚೆನ್ನಾಗಿದ್ದೀರಲ್ವಾ? ಎಲ್ಲ 4 ಸಬ್ಜೆಕ್ಟ್ಸ್ ಓದ್ಕೊತೀರ ಅಂತ ಅನ್ಕೊತಿದ್ದೀನಿ. ಸೊ ಫಿಕ್ಟಿಷಿಯಸ್ ಲ್ಯಾಂಗ್ವೇಜ್ ಅಂದರೆ ಇದು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗಲ್ಲಿ 4th ಟೈಪು. ಆರ್ ಕೆ ವಿಡಿಯೋ ನಂಬರ್ ಬಂದು RK15 ವಿಡಿಯೋ ನಂಬರ್ ಅಂತ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು. ಈ ವಿಡಿಯೋಗೆ ಯಾರಾದರೂ ಡೈರೆಕ್ಟಾಗಿ ಬಂದು ಬರೀ ಈ ವಿಡಿಯೋ ಮಾತ್ರ ನೋಡ್ತಿದ್ರೆ, ನಾವು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ರೀಸನಿಂಗಲ್ಲಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತ ಬರುತ್ತೆ. ಆ ಟಾಪಿಕಲ್ಲಿ ಸಬ್ ಟಾಪಿಕ್ಕು ಫಿಕ್ಟಿಷಿಯಸ್ ಲ್ಯಾಂಗ್ವೇಜ್ ಅಂತ, ಅಂದರೆ 5 ಟೈಪ್ಸ್ ಇದೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗಲ್ಲಿ. ಅದರಲ್ಲಿ 4th ಟೈಪು ಫಿಕ್ಟಿಷಿಯಸ್ ಲ್ಯಾಂಗ್ವೇಜ್. ನಿಮಗೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಫುಲ್ಲು ತಿಳ್ಕೊಬೇಕು ಅಂತ ಅಂದರೆ ಮುಂಚೆ ಮಾಡಿರೋ 3 ವೀಡಿಯೋಸು ನೋಡಿ, ಆಯಿತಾ? ಆವಾಗಲೇ ನಿಮ್ಗೆ ಗೊತ್ತಾಗೋದು. ಇನ್ ಕೇಸ್ ಇದು ಯಾರು ಅಂದರೆ ಏನಪ್ಪ ಇದು ಫುಲ್ ಕಂಪೈಲೇಷನ್, ಫುಲ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಸಿಂಗಲ್ ವೀಡಿಯೋಲ್ಲಿ ನೋಡೋರು ಕನ್ಫ್ಯೂಸ್ ಆಗಬೇಡಿ. ನಾನು ಮಾಡ್ಬೇಕಾದ್ರೆ ಇದನ್ನು ಸಿಂಗಲ್ ವೀಡಿಯೋ ಮಾಡಿರ್ತೀನಿ. ಅದಾದಮೇಲೆ ಕಂಪೈಲ್ ಮಾಡಿರೋದ್ರಿಂದ ಮುಂಚೆ ವೀಡಿಯೋಸ್ ನೋಡಿ ಅಂತ ಅಂದರೆ 30 ಮಿನಿಟ್ಸ್ ಇರೋದು ಮುಂಚೆ ವೀಡಿಯೋಸ್ ಅಂತ ಇದೇನು ಫುಲ್ ಲೆಂತ್ ಇದೆಯೋ, ನೀವು ಫುಲ್ ಲೆಂತ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಫುಲ್ ಲೆಂತಲ್ಲಿ ನೋಡ್ಕೊಬೋದು. ಅವ್ರು ಕನ್ಫ್ಯೂಸ್ ಆಗಬೇಡಿ. ಅಂದರೆ ಅರ್ಥ ಆಗ್ತಿದೆ ಅಲ್ವಾ? ನಾನು ಇದನ್ನು ಈ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗಲ್ಲಿ 5 ಟೈಪ್ಸ್ ಇರುತ್ತೆ. ಆ 5 ಟೈಪ್ಸ್ಗೆ ನಾನು 5 ವೀಡಿಯೋಸ್ ಮಾಡಿರ್ತೀನಿ. ಆದರೆ ಈ 5 ವೀಡಿಯೋಸ್ ಕಂಪೈಲ್ ಮಾಡಿದ್ದೀನಿ. ಇವಾಗ ಈ ಒಂದು ವೀಡಿಯೋಲಿ 5 ಟೈಪ್ಸ್ ಕಂಪೈಲ್ ಮಾಡಿರ್ತೀನಿ. ಅವರು ಕನ್ಫ್ಯೂಸ್ ಆಗಬೇಡಿ. ಸಿಂಗಲ್ ವೀಡಿಯೋಸ್ ನೋಡೋರು ಸಿಂಗಲ್ ವೀಡಿಯೋಸ್ ನೋಡಿ, ಓಕೆನಾ? ಸಿಂಗಲ್ ವೀಡಿಯೋ ನೋಡೋರಿಗೆ ಇದು 4th ಟೈಪ್, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗಲ್ಲಿ 4ನೇ ವೀಡಿಯೋ. ಫುಲ್ ಕಂಪೈಲೇಷನ್ ನೋಡೋರಿಗೆ ಇದೆಲ್ಲ ಸಿಂಗಲ್ ವೀಡಿಯೋ ಎಲ್ಲ ಇರುತ್ತೆ. ಇವಾಗ ಬುಕ್ ಈಸ್ ಟಫ್ ಅಂತ ಕೊಟ್ಟಿದ್ದಾರೆ. ಬುಕ್ ಈಸ್ ಟಫ್ ಅದನ್ನು ನಂಗಿದು ಮಸ್ತ್ ಇಷ್ಟ ಆಗುತ್ತೆ. ಈ ಫಿಕ್ಟಿಷಿಯಸ್ ಲ್ಯಾಂಗ್ವೇಜು ತುಂಬ ಇಂಟ್ರೆಸ್ಟಿಂಗಾಗಿ ಕ್ವಶನ್ಸ್ ಕೊಟ್ಟಿರ್ತಾರೆ. ಒಳ್ಳೆ ಮಸ್ತ್ ಮಜಾ ಬರುತ್ತೆ ಇವೆಲ್ಲ ಮಾಡೋಕ್ಕೆ. ನೋಡೋಣ ಬನ್ನಿ. ಈಗ ಬುಕ್ ಈಸ್ ಟಫ್ ಅಂತ ಕೊಟ್ಟಿದ್ದಾರೆ. ಬುಕ್ ಈಸ್ ಟಫ್ನ ಫೂಲಾಮಿ ಅಂತ ಕರೆದಿದ್ದಾರೆ. ಟಫ್ ಕ್ಯಾನ್ ಈಸಿನ ಫೂಮಾ ಪೋ ಅಂತ ಕರೆದಿದ್ದಾರೆ. ಈಸಿ ನಾಟ್ ಬುಕ್ನ ತಿ ಪೋಲಾ ಅಂತ ಕರೆದಿದ್ದಾರೆ. ಹಾಗಾದರೆ ಟಫ್ ಅಂದರೆ ಏನು ಅಂತ ಕ್ವಶನ್. ಈಗ ಇದೆಲ್ಲ ಯೂಸ್ ಮಾಡಿಕೊಂಡು ನಾವು ಟಫ್ ಅನ್ನೋದಕ್ಕೆ ಏನು ಬರುತ್ತೆ ಅಂತ ನಾವು ಕಂಡುಹಿಡಿಬೇಕು. ಇವಾಗ ನಾವು ಟಫ್ ಎಲ್ಲೆಲ್ಲಿದೆ ಅಂತ ನೋಡಿಕೊಂಡ್ರೆ, ಫಸ್ಟ್ ಲೈನಲ್ಲಿದೆ, ಸೆಕೆಂಡ್ ಲೈನಲ್ಲಿದೆ. ಫಸ್ಟ್ ಲೈನಲ್ಲಿ ಫೂಲಾಮಿ ಫೂಮೂಪೋ ಅಂತ ಇದೆ. ಅಂದರೆ ಬುಕ್ ಈಸ್ ಟಫ್ ಕ್ಯಾನ್ ಈಸಿ. ಇವೆರಡರಲ್ಲಿ ಕಾಮನ್ ವರ್ಡ್ ಯಾವುದು? ಟಫ್. ಇವೆರಡರಲ್ಲಿ ಕಾಮನ್ ಇರೋದು ಯಾವುದು? ಫೂಫು ಅಂತ ಇದೆ. ಸೊ ಈ ಎರಡರಲ್ಲಿ ಕಾಮನ್ ಇರೋದು ಒಂದೇ ವರ್ಡು, ಅದ್ಯಾವುದು? ಟಫ್. ಇವೆರಡರಲ್ಲಿ ಕಾಮನ್ ಇರೋದು ಒಂದೇ ಏನೋ ಅದನ್ನು ಪ್ರೊನೌನ್ಸಿಯೇಷನ್ ಯಾವುದು? ಫೂ. ಸೊ ನಮ್ಮ ಆನ್ಸರ್ ಡೈರೆಕ್ಟಾಗಿ ಫೂ ಅಂತ ಹಾಕಿರ್ಬೋದಾಯ್ತು. ಇನ್ ಕೇಸು ಇಲ್ಲೂ ಫೂ ಇದ್ದಿದ್ರೆ ಅವಾಗ ನಾವು ನಮ್ಮ ಅಪ್ರೋಚ್ನ ಡಿಫ್ರೆಂಟ್ ಚೇಂಜ್ ಮಾಡ್ಬೋದಿತ್ತು. ಸೊ ಇದು ತುಂಬ ಈಸಿ. ನೆಕ್ಸ್ಟು ಒಂದ್ಸಲ 2 ಲೆಟರ್ ಕೊಡ್ತಾನೆ, ಒಂದ್ಸಲ ವರ್ಡ್ ಕೊಡ್ತಾನೆ. ನಿಮಗೆ ಗೊತ್ತಾಗುತ್ತೆ. ಈಗ ನಾವು ಡಿಫ್ರೆಂಟ್ ಟೈಪ್ಸ್ ಮಾಡ್ತೀವಲ್ಲ, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇವಾಗ ಮಾಸಿಲೋನ ರಾಮಿ ಸ್ಕೂಲ್ ಅಂತ ಅನ್ಕೊಬೇಕು. ಕ್ವಶನ್ನಲ್ಲಿ ಹಿಂಗೆ ಕೊಡೋದವರು. ಲೋ ಏರ್ ತಾಂತೋನ ಕೂಲ್ ಆರ್ ನಾಟ್ ಮೀನ್ಸ್ ಅಂದರೆ ಹೆಂಗೆ ಕೊಡ್ತಾರೆ ಕ್ವಶನಲ್ಲಿ ಅಂದರೆ, ಲೋ ಏರ್ ತಾಂತೋ ಮೀನ್ಸ್ ಕೂಲ್ ಆರ್ ನಾಟ್ ಹಾಟ್ ಅಂತ ಕೇಳ್ತಾರೆ. ಮಾಸಿತೋ ಅಂದರೆ ಶಾಮ್ ಈಸ್ ಹಾಟ್ ಅಂತ ಕೊಡ್ತಾರೆ. ದೆನ್ ಮಹಾ ಏರ್ ಲೋ ಅಂತ ಅಂದರೆ ರಾಮ್ ಅಂಡ್ ಶ್ಯಾಮ್ ಆರ್ ಕೂಲ್ ಅಂತ ಕೇಳಿದ್ದಾರೆ. ಇವಾಗ ಕೂಲ್ ರಾಮ್ ಈಸ್ ನಾಟ್ ಹಾಟ್ ಅಂತ ಅಂದರೆ ಏನು ಅಂತ ನಾವು ತಿಳ್ಕೊಬೇಕು. ಇವಾಗ ನಮ್ಗೆ ಏನು ಕೇಳಿದ್ದಾರೆ? ಕೂಲ್ ರಾಮ್ ಈಸ್ ನಾಟ್ ಹಾಟ್ ಅಲ್ವಾ? ಫಸ್ಟು ಕೂಲ್ ನೋಡೋಣ. ಕೂಲ್ ಎಲ್ಲೆಲ್ಲಿದೆ ಅಂತ ಅಂದರೆ ನಮಗೆ ಇಲ್ಲಿದೆ, ಅಂದರೆ 4th ಲೆಟರ್ ಲೈನಲ್ಲಿದೆ, ಸೆಕೆಂಡ್ ಲೈನಲ್ಲಿ ಇದೆ, ಫಸ್ಟ್ ಲೈನಲ್ಲಿ ಕೂಡ ಇದೆ. ಸೊ ನಮಗೆ ಇವೆರಡರಲ್ಲಿ ಕಾಮನ್ ಮತ್ತು ಇವೆರಡರಲ್ಲಿ ಕಾಮನ್ ನೋಡ್ಕೊಂಡಾಗ ನಮಗೆ ಕೂಲ್ ಯಾವುದು ಅಂತ ಗೊತ್ತಾಗುತ್ತೆ. ಈ ಎರಡರಲ್ಲಿ ಫಸ್ಟ್ ಲೈನಲ್ಲಿ ಸೆಕೆಂಡ್ ಲೈನಲ್ಲಿ ಕಾಮನ್ ಇರೋದು ಯಾವುದು? ಮಾಸಿಲೋ ಲೋ ಏರ್ ತೋನ್ಸೋ ಅಂತ ಇದೆ. ಅಂದರೆ ರಾಮ್ ಈಸ್ ಕೂಲ್ ಆರ್ ನಾಟ್ ಹಾಟ್ ಅಂತ ಅಂದರೆ ಇಲ್ಲಿ ಇರೋದು ಕಾಮನ್ ಒಂದೇ ಒಂದು ವರ್ಡ್, ಅದು ಕೂಲು. ಸೊ ಇವೆರಡರಲ್ಲಿ ಕಾಮನ್ ಇರೋದು ಯಾವುದು ಅಂತಂದರೆ ಮಾಸಿಲೋ ಇದೆ, ಲೋ ಏರ್ ತೋನ್ತೋ ಅಂತ ಇದೆ. ಅಂದರೆ ಲೋ ಅಂದರೆ ಕೂಲ್ ಅಂತ ಅಂದರೆ ಲೋ ಅಂತ ನಾವು ಕನ್ಸಿಡರ್ ಮಾಡ್ಕೊಬೇಕು. ನೆಕ್ಸ್ಟ್ ರಾಮ್ ಎಲ್ಲೇ ಕಾಮನ್ ಇದೆ? ಫಸ್ಟ್ ಲೈನಲ್ಲಿದೆ ಮತ್ತು 4th ಲೈನಲ್ಲಿದೆ. ರಾಮ್ ಈಸ್ ಕೂಲ್, ರಾಮ್ ಅಂಡ್ ಶ್ಯಾಮ್ ಆರ್ ಕೂಲ್ ಅಂತ ಕೇಳಿದ್ದಾರೆ. ಕೂಲ್ ಅಂತಂದರೆ ಯಾವುದು? ಲೋ ಅಂತ ಕನ್ಸಿಡರ್ ಮಾಡಿದ್ವಿ. ಸೊ ಇಲ್ಲಿರೋ ಲೋನ ನಾವು ತೆಗ್ಬಿಡೋಣ. ಸೊ ನಮಗೆ ಗೊತ್ತಾಗುತ್ತೆ ಅವಾಗ. ರಾಮ್ ಇಲ್ಲಿ ಕಾಮನ್ ಯಾವ್ದು ಇರಬೇಕು? ಎರಡು ಕಾಮನ್ ಇರಬೇಕು. ಮಾಸಿಲೋ ಅಂತ ಇದೆ, ಮಾ ಇದೆ. ಇನ್ನೆರಡು ಕಾಮನ್ ಅದೊಂದೇ ಇರೋದು. ಲೋ ಅಂತ ಅಂದರೆ ಕೂಲ್ ಅಂತ ನಮಗೆ ಗೊತ್ತಾಯಿತು. ಮಾ ಅಂತ ಅಂದರೆ ರಾಮ್ ಅಂತ ಅಂದರೆ MA. ನೆಕ್ಸ್ಟ್ ಈಸ್ ಎಲ್ಲೆಲ್ಲಿ ಕಾಮನ್ ಇದೆ? ಫಸ್ಟ್ ಲೈನಲ್ಲಿದೆ, 3rd ಲೈನಲ್ಲಿದೆ. ರಾಮ್ ಈಸ್ ಕೂಲ್. ಮಾ ಅಂತ ಅಂದರೆ ರಾಮ್ ಆಯಿತು, ಲೋ ಅಂತ ಅಂದರೆ ಕೂಲ್ ಆಯಿತು, ಈಸ್ ಅಂದರೆ ಸಿ ಅಂತ ನಮಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಂದರೆ ಈ 2 ವರ್ಡ್ ಆಲ್ರೆಡಿ ತಿಳ್ಕೊಂಡಿರೋದ್ರಿಂದ ನಮಗೆ 3rd ವರ್ಡ್ ಸಿ ಅಂತ ಗೊತ್ತಾಗುತ್ತೆ. ಸೊ ಲೋ ಮಾಸಿ ಎಲ್ಲರ ಆಪ್ಷನ್ಸಲ್ಲಿ ಇದೆಯಾ? ಲೋ ಮಾಸಿ ನಮಗೆ ಇರೋದು ಒಂದೇ ಆಪ್ಷನ್ ಸಿ. ಸೊ ನಮ್ಮ ಆನ್ಸರ್ ಸಿ ಆಗಿರುತ್ತೆ. ಇನ್ ಕೇಸ್ ಇಲ್ಲೂ
ಎರಡು ಆಪ್ಷನ್ಸಲ್ಲಿ ಸೇಮ್ ಲೋ ಮಾಸಿ ಅಂತ ಇದ್ರೆ ಅವಾಗ ನಾಟ್ನ ತಿಳ್ಕೊಳ್ಳೋದು. ನಾಟ್ ಹೆಂಗೆ ತಿಳ್ಕೊಳ್ಳೋದು ಅಂದರೆ ಮತ್ತೆ ಇಲ್ಲಿ ನಾಟ್ ಇದೆ, ಇನ್ನೆಲ್ಲೂ ನಾಟ್ ಇಲ್ಲ. ನಾಟ್ ಗೊತ್ತಾಗಿಲ್ಲ ಅಂದರೆ ಹಾರ್ಟ್ ತಿಳ್ಕೊಳ್ಳಿ. ಹಾರ್ಟ್ ಇದೆ ಇಲ್ಲಿ. ಶಾಮ್ ಈಸ್ ಗೊತ್ತಾಯ್ತು ನಮಗೆ. ಈಸ್ ಅಂದರೆ ಗೊತ್ತಾ ಆಲ್ರೆಡಿ. ಈಸ್ ಅಂದರೆ ಯಾವುದು? ಸಿ ಅಂತ. ಸೊ ಹಾಟ್ ಅಂದರೆ ಇವೆರಡಕ್ಕೂ ಯಾವ್ದು ಕಾಮನ್ ಇದೆ ಅಂತ ಅಂದರೆ ಟೋಟೋ ಅಂತ ಇದೆ. ಟೋಟೋ ಅಂತಂದರೆ ಹಾಟ್ ಅಂತ ಅರ್ಥ. ಗೊತ್ತಾಗ್ತಿದೆ ಅಲ್ವಾ? ತುಂಬ ಈಸಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಸ್ತ್ ಇರುತ್ತೆ, ಒಳ್ಳೆ ಮಜಾ ಬರುತ್ತೆ ಈ ಥರ ಕ್ವಶನ್ಸ್ ಆನ್ಸರ್ ಮಾಡೋಕ್ಕೆ. ನೆಕ್ಸ್ಟ್ ಕ್ವಶನ್ ನೋಡೋಣ, ಥರ್ಡ್ ಕ್ವಶನು. ಇವಾಗ ಥರ್ಡ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಸಾತೀನಿ ಅಂದರೆ ಫ್ಲವರ್ಸ್ ಅಟ್ರಾಕ್ಟ್ ಬೀಸ್. ನಾಗಿ ತೀಫಾ ಅಂತ ಅಂದರೆ ರಾಜ್ ವಿಲ್ ಸೆಂಡ್ ಫ್ಲವರ್ಸ್. ಫಾಜಿ ಗಾನ ಅಂತಂದರೆ ವೆನ್ ವಿಲ್ ರಾಜ್ ಅರೈವ್. ಅರೈವ್ಗೆ ಏನಂತ ಕರೀತಾರೆ ಅಂತ ಇದರಲ್ಲಿ ನಾವು ತಿಳ್ಕೊಬೇಕು. ಇವಾಗ ಕ್ವಶನು ನಮಗೆ ಈಗ ಸಾತೀನಿ ಅಂದರೆ ಫ್ಲವರ್ಸ್ ಅಟ್ರಾಕ್ಟ್ ಬೀಸ್ ಆಯ್ತಲ್ವಾ? ಅರೈವ್ಗೆ ಕಂಡುಹಿಡಬೇಕು. ಅರೈವ್ ನಮಗೆ ಬರೀ ಒಂದರಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಸೊ ಒಂದರಲ್ಲಿ ಕೊಟ್ಟಿರೋದ್ರಿಂದ ನಾವು ಬೇರೆದನ್ನ ಅಂದರೆ ವೆನ್ನು ವಿಲ್ ರಾಜ್ನ ಅಂದರೆ ಡಿಡಕ್ಟ್ ಮಾಡ್ತಾ ಬಂದರೆ ಅವಾಗ ನಮಗೆ ಅರೈವ್ ಯಾವುದು ಅಂತ ಗೊತ್ತಾಗುತ್ತೆ. ವೆನ್ನು ವಿಲ್ಲು ರಾಜ್ ಎಲ್ಲರಿದೆಯಾ ಅಂತಂದರೆ ವೆನ್ ಎಲ್ಲೂ ಇಲ್ಲ, ನಮಗೆ ವಿಲ್ ಇದೆ. ಈ ಎರಡರಲ್ಲಿ ವಿಲ್ ಇದೆ. ಅದಾದಮೇಲೆ ರಾಜು ಇದೆ. ಸೊ ವಿಲ್ ರಾಜ್ ಅಂತಂದರೆ ಎರಡು ಲೆಟರ್ಸ್ ಕಾಮನ್ ಇರಬೇಕು, ಎರಡು ವರ್ಡ್ ಕಾಮನ್ ಇರಬೇಕು. ರಾಜು ವಿಲ್ ಇದೆ. ಸೊ ನಮಗೆ ಇಲ್ಲಿ ಎರಡು ಕಾಮನ್ ಯಾವುದಿದೆ? ನಾ ಇದೆಯಾ? ಇಲ್ಲಿ ನಾ ಇದೆ. ಸೊ ನಾ ಗೀ ಇದೆಯಾ? ಗೀ ಇಲ್ಲ. ತೀ ಇದೆಯಾ? ತೀ ಇಲ್ಲ. ಫಾ ಇದೆ. ನಾ ಫಾ ಅಂತ ಅಂದರೆ ರಾಜ್ ವಿಲ್ ರಾಜ್ಗೆ ನಾ ಫಾ. ಈ ನಾಫಾ ಅನ್ನೋದು ವಿಲ್ಲಾರ ಆಗಿರ್ಬೋದು, ರಾಜಾರ ಆಗಿರ್ಬೋದು, ಅದು ಯಾವುದು ಅಂತ ನಮಗೆ ಗೊತ್ತಿಲ್ಲ. ಇವಾಗ ವೆನ್ ಎಲ್ಲರಿದೆಯಾ? ವೆನ್ ಇಲ್ಲ ನಮಗೆ. ಸೊ ನಾ ಫಾ ಆಯಿತು, ನಾ ಫಾ ಆಗೋಯ್ತಲ್ವಾ? ಝೀಗ ಅಂತ ಇದೆ. ಈ ಝೀಗ ಅದರಲ್ಲಿ ವೆನ್ ಇರಬೇಕು, ಅರೈಬೇಕು. ಬಟ್ ವೆನ್ನು ಇಲ್ಲೊಂದೇ ಕೊಟ್ಟಿರೋದು, ಇನ್ನೆಲ್ಲೂ ಕೊಟ್ಟಿಲ್ಲ. ನಾವು ಇದನ್ನು ತಿಳ್ಕೊಬೇಕಂದ್ರೆ ನಮಗೆ ವೆನ್ ಎಲ್ಲರೂ ಬೇಕು, ಅಥವಾ ಅರೈವ್ ಎಲ್ಲರೂ ಇದೆಯಾ ಕೊಟ್ಟಿದ್ದಾರೆ ಅಂತಂದರೆ ಅರೈವ್ ಎಲ್ಲೂ ಕೊಟ್ಟಿಲ್ಲ. ಒಂದ್ಸಲ ಆಪ್ಷನ್ಸ್ ನೋಡ್ಕೊಂಡ್ರೆ ನಮಗೆ ಈದರ್ ಝಿ ಆರ್ಗ ಅಂತ ಕೊಟ್ಟಿದ್ದಾರೆ, ಅಥವಾ ಈದರ್ ನಾ ಆರ್ ಫಾ ಅಂತ ಕೊಟ್ಟಿದ್ದಾರೆ. ನಾ ಆರ್ ಫಾ ಅಂತ ಅಂದರೆ ವಿಲ್ ಮತ್ತು ರಾಜ್ ಅಂತ ನಾವು ತಿಳ್ಕೊಂಬಿಟ್ರಿ. ಇವಾಗ ವೆನ್ ಮತ್ತು ಅರೈವ್ಗೆ ಅದು ಝಿ ಆರ್ಗ ವೆನ್ ಮತ್ತು ಅರೈವಲ್ಲಿ ಒಂದು ವರ್ಡ್ ಆಗಿರುತ್ತೆ. ಸೊ ಅರೈವ್ಗೆ ಕೊಟ್ಟು ಯಾವುದು ಅಂತ ಅಂದರೆ ಐದರ್ ಝಿ ಆರ್ಗ ಅಲ್ಲಿ ಒಂದಾಗಿರುತ್ತೆ ಅಂತ ನಮ್ಮ ಅಂಶ. ಅಂದರೆ ನಮಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ವೆನ್ ಅಂದರೆ ಏನು ಅಂತ ಗೊತ್ತಿಲ್ಲ, ಅರೈವ್ ಅಂತ ಅಂದರೆ ಏನು ಅಂತ ಗೊತ್ತಿಲ್ಲ. ಇಲ್ಲಿ ಝಿ ಇದೆ ಅಲ್ವಾ? ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಫಾ ಝಿ ಗಾನ ಇದೆ. ಫಾ ಫಸ್ಟಲ್ಲಿ ಇದೆ ಅಂದ್ಬಿಟ್ಟು ವೆನ್ನಿಗೆ ಫಾ ಅಂತ ತಗೊಳಕ್ಕಾಗಲ್ಲ. ಯಾಕಂದರೆ ಇಲ್ಲಿ ವಿಲ್ ರಾಜು ಕಾಮನ್ ಇರೋದ್ರಿಂದ ಇವೆರಡು ನೋಡ್ಕೊಂಡಿದ್ದರಿಂದ ನಾ ಮತ್ತು ಫಾ ಅವ್ರು ಹೆಂಗಾರು ಉಲ್ಟಾ ಕೊಟ್ಟಿರ್ಬೋದು. ಅರ್ಥ ಆಗ್ತಿದೆ ಅಲ್ವಾ? ಸೊ ನಮಗೆ ಕನ್ಫರ್ಮ್ ಆಗಿ ವೆನ್ ಅಂತ ಅಂದರೆ ಫಾ ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾವು ಝಿ ಮತ್ತು ಗಾ ಅಂತ ಈ ಎರಡು ತೆಗ್ದಿರೋದ್ರಿಂದ, ಆಲ್ರೆಡಿ ರಾಜು ಮತ್ತು ವಿಲ್ಲು ಮೇಲ್ಗಡೆ ಕಂಡುಹಿಡಿದಿರೋದ್ರಿಂದ ನಾ ಫಾ ಅಂತ ಎರಡು ಕಾಮನ್ ಇರೋದ್ರಿಂದ ಇನ್ನು ಝೀಗ ಉಳಿದಿದೆ. ಝೀಗ ಅಲ್ಲಿ ವೆನ್ ಅಥವಾ ಅರೈವ್ ಬರುತ್ತೆ. ಸೊ ಅರೈವ್ ಯಾವುದು ಅಂತ ಕೇಳಿದ್ರೆ ಈದರ್ ಝಿ ಆರ್ಗ, ಯಾಕಂದರೆ ವೆನ್ ನಮ್ಗೆ ಏನು ಕೊಟ್ಟಿಲ್ಲ, ಅರೈವ್ಗೂ ಯಾವುದು ಎರಡು ಕಾಮನ್ ಇರೋದು ಯಾವುದು ಕೊಟ್ಟಿಲ್ಲ. ಅದಕ್ಕೋಸ್ಕರ ಝಿ ಎಲ್ ಆರ್ಗ ಅಂತ ಒಂದು ಬರುತ್ತೆ ಅಂತ ನಮ್ಮ ಆಪ್ಷನ್ ಆಗಿರುತ್ತೆ. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ನೋಡಿ ನಿಧಾನಕ್ಕೆ. ನೆಕ್ಸ್ಟ್ ಫೋರ್ತ್ ಕ್ವಶನು. 2937ಗೆ ಐ ಲೈಕ್ ಗ್ರೀನ್ ಆ್ಯಪಲ್ಸ್, 8073ಗೆ ವಿ ಲೈಕ್ ಗ್ರೀನ್ ಚಿಲ್ಲೀಸ್, 9517ಗೆ ಐ ಹೇಟ್ ಗ್ರೀನ್ ಮ್ಯಾಂಗೋಸ್ ಅಂತ ಕೇಳಿದ್ದಾರೆ. ಇವಾಗ ಲೈಕ್ ಅಂದರೆ ಏನು? ಲೈಕ್ ಅಂದರೆ ಏನು ಅಂತ. ಈಗ ಲೈಕ್ ನಮಗೆ ಕಾಮನ್ ಎರಡರಲ್ಲಿದೆ. ಈ ಎರಡರಲ್ಲಿ ಕಾಮನ್ನು ಈಗ ಲೈಕು ಗ್ರೀನ್ ಇದೆ, ಇಲ್ಲೂ ಗ್ರೀನ್ ಇದೆ, ಇಲ್ಲೂ ಗ್ರೀನ್ ಇದೆ. ಐ ಡಿಫ್ರೆಂಟ್ ಇದೆ, ವಿ ಡಿಫ್ರೆಂಟ್ ಇದೆ, ಆ್ಯಪಲ್ಸು ಚಿಲ್ಲೀಸು ಬೇರೆ. ಲೈಕು ಗ್ರೀನ್ ಅಂದರೆ ಎರಡು ನಂಬರು ನಮಗೆ ಕಾಮನ್ ಇರುತ್ತೆ. ಎರಡು ನಂಬರ್ ಯಾವುದಿದೆ ಇಲ್ಲಿ? 2937 ಇದೆ, 7337 ಕಾಮನ್ ಇದೆ. ಇವಾಗ ಗ್ರೀನ್ ಯಾವುದು ಅಂತ ತಿಳ್ಕೊಂಬಿಟ್ರೆ ನಮಗೆ ಲೈಕ್ ಯಾವುದು ಅಂತ ಗೊತ್ತಾಗುತ್ತೆ. ಅಂದರೆ ಐ ಇದೆ, ಹೇಟ್ ಇದೆ, ಗ್ರೀನ್ ಇದೆ, ಈ ಮೂರಲ್ಲೂ ಕಾಮನ್ ಇರೋದು ಯಾವುದು? ಮೂರರಲ್ಲೂ ಕಾಮನ್ ಯಾವುದಿದೆ? 777 ಅಂತ ಅಂದರೆ ಗ್ರೀನ್ ಆಗುತ್ತೆ. ಸೊ ಗ್ರೀನ್ 7 ಆದರೆ ಇವೆರಡಲ್ಲಿ ಕಾಮನ್ ಇದ್ದಿದ್ದು ಯಾವುದು? ಲೈಕು ಗ್ರೀನ್ ಅಲ್ವಾ? ಸೊ 3 ಏನಾಗಿರುತ್ತೆ? ಲೈಕ್ ಆಗಿರುತ್ತೆ. 3 ನಮ್ಮ ಆನ್ಸರ್ ಆಗಿರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಏನು ಇಲ್ಲ. 2937 ಅಂದರೆ ಐ ಲೈಕ್ ಗ್ರೀನ್ ಆ್ಯಪಲ್ಸ್ ಕೊಟ್ಟಿದ್ದಾರೆ. 8070 ಅಂದರೆ ವಿ ಲೈಕ್ ಗ್ರೀನ್ ಚಿಲ್ಲೀಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಎರಡರಲ್ಲಿ ಕಾಮನ್ ಇದ್ದಿದ್ದು ಯಾವುದು ಅಂತಂದರೆ ಲೈಕು ಗ್ರೀನು. ಅಂದರೆ ಇಲ್ಲಿ ಈ ಎರಡು ವರ್ಡ್ಸ್ ಕಾಮನ್ ಇದ್ರೆ ಇಲ್ಲಿ ಎರಡು ನಂಬರ್ಸ್ ಕಾಮನ್ ಇರ್ತವೆ.
ಆ 2 ನಂಬರ್ಸ್ ಯಾವುದು ಅಂತ ನೋಡಿದಾಗ 3737 ಸಿಕ್ತು. ಆದರೆ ಗ್ರೀನ್ ಮತ್ತು ಥರ್ಡ್ ಲೈನಲ್ಲಿ ಕೂಡ ಕೊಟ್ಟಿದ್ದಾರೆ. ಥರ್ಡ್ ಲೈನಲ್ಲಿ ಗ್ರೀನ್ ಕೊಟ್ಟಾಗ ಈ 3ಯಲ್ಲಿ ಒಂದು ಕಾಮನ್ ಇರುತ್ತೆ, ಒಂದು ಲೆಟರ್ ಕಾಮನ್ ಇರುತ್ತೆ. ಅದು ಯಾವುದು ಅಂತ ನಾನು ನೋಡಿದಾಗ ನನಗೆ 7 ಸಿಕ್ತು. ಸೊ 7 ಅನ್ನೋದು ಗ್ರೀನ್ ಆಗಿದ್ರೆ ಲೈಕ್ ಬಂದು 3 ಆಗಿರುತ್ತೆ ಅಂತ ನಾನು ಡೈರೆಕ್ಟಾಗಿ ಟಿಕ್ ಹಾಕಿ ಅಷ್ಟೇ. ನೆಕ್ಸ್ಟ್ ಕ್ವಶನ್. ರೋಸಸ್ ಆರ್ ರೆಡ್, ವೈಲೆಟ್ಸ್ ಆರ್ ಬ್ಲೂ, ಬ್ಲೂ ಅಂಡ್ ರೆಡ್ ಆರ್ ಫ್ಯೂ, ರೋಸಸ್ ಆರ್ ವೈಲೆಟ್ಸ್ ಬ್ಲೂ. ಅಂದರೆ ರೋಸಸ್ ಆರ್ ವೈಲೆಟ್ಸ್ ಬ್ಲೂ ಏನಾಗುತ್ತೆ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ರೋಸಸ್ ಆರ್ ರೆಡ್, ಆರ್ ಕಾಮನ್ ಇದೆ, ವೈಲೆಟ್ಸ್ ಆರ್ ಬ್ಲೂ, ಆರ್ ಕಾಮನ್ ಇದೆ. ಎರಡರಲ್ಲಿ ನಮಗೆ ವೈಲೆಟ್ಸ್ ಬ್ಲೂ ಡಿಫ್ರೆಂಟು, ರೋಸಸ್ ರೆಡ್ ಡಿಫ್ರೆಂಟು. ಆರ್ ಕಾಮನ್ ಇರೋದ್ರಿಂದ ಇವೆರಡರಲ್ಲಿ ಕಾಮನ್ ಇರೋದು ಯಾವುದು? 506 5 ಅಂತ ಅಂದರೆ ಆರ್, 5ಗೆ ಆರ್ ಆಯಿತು. ಸೆಕೆಂಡ್ ಲೆಟರ್ 5 ಇದೆಯಾ? ಇಲ್ಲಿ ಇದೆ 5 ಇದೆ, ಇಲ್ಲಿ 5 ಇದೆ, ಇಲ್ಲಿ 5 ಇದೆ. ಓಕೆ, ರೋಸಸ್ ಆರ್ ರೆಡ್ ಆಯಿತು. ಇಲ್ಲಿ ಬ್ಲೂ ಅಂಡ್ ರೆಡ್ ಆರ್ ಫ್ಯೂ ಅಂತ ಇದೆ. ರೆಡ್ ಇಲ್ಲಿ ಕಾಮನ್ ಇದೆ ನೋಡಿ, ಇಲ್ಲಿ ರೆಡ್ ಇದೆ, ಇಲ್ಲಿ ರೆಡ್ ಇದೆ. 506 ಇಲ್ಲಿ ಕಾಮನ್ ಯಾವುದಿದೆ? ಇಲ್ಲಿ ಆರ್ ಕೂಡ ಇದೆ. ಆರ್ ಅಂದರೆ 5 ಆಲ್ರೆಡಿ ನಿಮಗೆ ಗೊತ್ತಾಯಿತು. ಇವಾಗ ರೆಡ್ ಇದೆ, ಇದಕ್ಕೂ ಕಾಮನ್ ಏನಿದೆ? 506 ಇದೆ, 0 ಇದೆ, ಇಲ್ಲಿಗೂ ಕಾಮನ್ 0 ಇದೆ. ಅಂದರೆ 0 ಬಂದು ರೆಡ್ ಆಗಿರುತ್ತೆ. 0 ರೆಡ್ ಆಗಿದ್ರೆ 6 ಬಂದು ರೋಸಸ್ ಆಗಿರುತ್ತೆ. 6 ಇದೆ. ಗೊತ್ತಾಗ್ತಿದೆ ಅಲ್ವಾ? ಏನು ಸಿಂಪಲ್, ವೆರಿ ಸಿಂಪಲ್ಲು. ನಾವು ಫಸ್ಟು 5 ಅಂದರೆ ಆರ್ ಅಂತ ತಿಳ್ಕೊಂಡ್ವಿ. ಅದಾದಮೇಲೆ ಇಲ್ಲಿ ರೆಡ್ ಇದೆ, ಆದರೆ ಎರಡರಲ್ಲೂ ಕಾಮನ್ ಇರೋದು 5 ಕೂಡ ಇದೆ. 5 ಆಲ್ರೆಡಿ ಆರ್ ಆಗಿರೋದ್ರಿಂದ ಅದನ್ನ ಇನ್ನೊಂದು ಕಾಮನ್ ಯಾವುದು ಅಂತಂದರೆ 0 ರೆಡ್ ಆಗಿರುತ್ತೆ. 0 ರೆಡ್ ಆಯಿತು, 5 ಆರ್ ಆಯಿತು. ಸೊ ರೋಸಸ್ ಏನಾಯಿತು? 6 ಆಯಿತು. 6 ರೋಸಸ್ ಆಯಿತು. ಈಗ ವೈಲೆಟ್ಸಿಗೆ ಬರಬೇಕು. ವೈಲೆಟ್ಸ್ ಮತ್ತು ಬ್ಲೂ. ಇವಾಗ ಬ್ಲೂ ಅಂಡ್ ರೆಡ್ ಆರ್ ಫ್ಯೂ ಅಂತ ಇದೆ. ಬ್ಲೂ ಅಂಡ್ ರೆಡ್ ಆರ್ ಫ್ಯೂ, ವೈಲೆಟ್ಸ್ ಆರ್ ಬ್ಲೂ ಅಂತ. ಈ ಎರಡರಲ್ಲಿ ಕಾಮನ್ ಯಾವುದು ಅಂತ ಅಂದರೆ, ಈ ಎರಡರಲ್ಲಿ ಫಸ್ಟ್ ಒಂದು ಕಾಮನ್ ನೋಡಿಕೊಂಡ್ರೆ ಆರ್ ಕಾಮನ್ ಇದೆ. ಆರ್ ಕಾಮನ್ ಇದೆ. ಅದಾದಮೇಲೆ ಇನ್ನೇನು ಕಾಮನ್ ಇಲ್ಲ. ಆರ್ ಒಂದೇ ಕಾಮನ್ ಇದೆ. 19 ಕಾಮನ್ ಇದೆ. ಬಟ್ ನಮಗೆ ಇವಾಗ ಬೇಕಾಗಿರೋದು ಯಾವುದು? ವೈಲೆಟ್ಸ್ ಅಥವಾ ಬ್ಲೂ ಬೇಕು. ಬ್ಲೂ ಎಲ್ಲಿ ಕಾಮನ್ ಇದೆ? ಸಾರಿ, ಇಲ್ಲೂ ಕೂಡ ಇದೆ ನಮಗೆ. ವೈಲೆಟ್ಸ್ ಆರ್ ಬ್ಲೂ ಅಂಡ್ ರೆಡ್ ಆರ್ ಫ್ಯೂ. ಆರ್ ನಾವು ಆಲ್ರೆಡಿ ಕಂಡುಹಿಡ್ಕೊಂಡ್ವಿ. ಆರ್ ಯಾವುದು? 5. ವೈಲೆಟ್ಸ್ ಆರ್ ಬ್ಲೂ. ಇಲ್ಲಿ ಎರಡಕ್ಕೂ ಕಾಮನ್ ಯಾವುದಿದೆ? 1 9 5. 5 ಹೋಯ್ತು, 0 ಹೋಯ್ತು, 1 9. ಈ ಮಿಕ್ಕಿರೋ 3 ಲೆಟರ್ಸಲ್ಲಿ, ಈ ಮುಖ್ಯ 3 ನಂಬರ್ಸಲ್ಲಿ ಯಾವುದು ಕಾಮನ್ ಇದೆ ಅಂತಂದರೆ 1. ಸೊ 1 ಯಾವುದಾಗಿರುತ್ತೆ ನಮಗೆ? ಇಲ್ಲಿ ಬ್ಲೂ ಆಗಿರುತ್ತೆ. ವೈಲೆಟ್ಸು ಬ್ಲೂ ಅಂದರೆ 6 5 ಲಾಸ್ಟಲ್ಲಿ 1 ಬರಬೇಕು. 1 ಯಾವುದಾಗ ಇದೆಯಾ ಅಂತಂದರೆ ಅದು ಸಿ. ಸೊ ನಮ್ಮ ಆನ್ಸರ್ ಸಿ. ಹೇಳ್ತಾರೆ, ಅರ್ಥ ಆಗ್ತಿದೆ ಅಲ್ವಾ? ನೀವು ಸ್ವಲ್ಪ ನಿಧಾನಕ್ಕೆ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಇವಾಗ ಒಂದು ಪ್ರಾಕ್ಟೀಸ್ ಕ್ವಶನ್ ಇದೆ, ಇದು ನೀವೇ ಮಾಡಿ. ಫಸ್ಟ್ ಯಾರು ಕರೆಕ್ಟಾಗಿ ಕಮೆಂಟ್ ಮಾಡ್ತೀವಿ ಕರೆಕ್ಟ್ ಆನ್ಸರು, ಆಗ ಅವ್ರು ಪಿನ್ ಮಾಡಿ ಇಟ್ಟಿರ್ತೀನಿ. ಸೊ ಅವ್ರಿಗೆ ನೆಕ್ಸ್ಟ್ ಯಾರು ಕಮೆಂಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಯಾವುದು ಕರೆಕ್ಟ್ ಆನ್ಸರ್ ಅಂತ. ನೀವು ಟ್ರೈ ಮಾಡಿ, ಯಾರ್ಯಾರು ಫಸ್ಟು ಅಂದರೆ ನೀವು ಕಮೆಂಟ್ ಮಾಡಿ ಯಾವುದು ಕರೆಕ್ಟ್ ಆನ್ಸರ್ ಅಂತ. ನಿಮಗೆ ಇವಾಗ ನಾನು ಅವ್ರು ಯಾರೋ ಬೇರೆಯವ್ರು ಕಮೆಂಟ್ ಮಾಡಿರೋ ತಪ್ಪಾಗಿರ್ಬೋದು, ಅವಾಗ ನೀವು ಕಮೆಂಟ್ ಮಾಡಿ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ಅದು. ಸೊ ಅವ್ರು ಸರಿ ಆಗಿದವ್ರನ್ನ ನಾನು ಕಮೆಂಟಲ್ಲಿ ಪಿನ್ ಮಾಡಿ ಇಟ್ಟಿರ್ತೀನಿ, ಯಾರು ಫಸ್ಟ್ ಮಾಡ್ತಾರೋ ಅವ್ರದ್ದು. ಸೊ ಈ ವಿಡಿಯೋಗೆ ಇಷ್ಟು. ಏನೇನು ನಾವು ಕಲ್ತ್ಕೊಂಡು ಈ ವರ್ಡ್ಸು ಏನಪ್ಪ ಅದು ಫಿಕ್ಟಿಷಿಯಸ್ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಒಳ್ಳೆ ಮಜಾ ಬಂತಲ್ವಾ? ಸೊ ಇವಾಗ ಈ ಕ್ವಶನ್ ಇವೇ ಮಾಡಿ. ಪಿಕ್ಸಿ ಈಸ್ ಕ್ಯೂಟು 486, ಎಲಿನೋರ್ ಈಸ್ ಬ್ಯೂಟಿಫುಲ್, ಪಿಕ್ಸಿ ಈಸ್ ಬ್ಲ್ಯಾಕ್ ಆ್ಯಂಡ್ ಎಲಿನೋರ್ ಈಸ್ ವೈಟ್ಗೆ 037548 ಇದೆ. 1648 ಅಂದರೆ ಏನು? 1648 ಅಂದರೆ ಏನು ಅಂತ ನನಗೆ ಆನ್ಸರ್ ಮಾಡಿ. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು
ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ, ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.